ಬರೀ ಸರ್ ಹೋಗೋಣ ಸಿದ್ಲಿಂಗಂತಕ್ಕೆ ಹೋಗಿ ಚೆನ್ನಾಗಿರ್ತೀವಿ ಕಣಪ್ಪ ಅಂತೇಳಿ ಹೇಳ. ಹ್ಞೂ ಅಂಜದ್ಕೇನೆ ಕೈಲಾದೋಟವನು ಅಲ್ದಾಗೆ ಬದುಕು ಮಾಡ್ಕೊಂಡಿರೋಣ. ಸುಮ್ಮನೆ ಸರ್ ಹೋಗೋಣ ಬರ್ರಿ. ಈಗ ಬುದ್ಧಿ ಬಂದೈತಿ ನಿನಗೆ, ಈಗ ಬುದ್ಧಿ ಬಂದೈತಿ. ಯಾರನ್ನ ಹೇಳಿದ್ರೆ ಕೇಳೋ ಅಂತ ಮನಸ್ತಿಯಲ್ಲ ನೀನು. ಹೇಳು. ಕೊಂಡ್ಕೊಂಡು ಮಾರಿ ನನಗೂ ಈಗ ವಾಲ ಇದ್ದಿದ್ರು ಮಾಡ್ತಿದ್ನಲ್ಲಪ್ಪ. ಈಗ ನೋಡಿ BP ಶುಗರು ಅಂತ ಹೇಳಿ ಹಿಂಗೆ ಹೆಚ್ಚಾಗ್ತೈತೆ ನನಗೆ. ಹಿಂದಿನಕ್ಕೂ ಹೊಲ್ದ ಬದುಕು ಮಾಡಿದರೆ ಯಾವುದೂ ಇರಲ್ಲ. ಇವಾಗ ಮಾಡೋಣ ಅಮ್ಮಂಗಾಗೈತಿ. ಏನು ಮಾಡ್ತೀಯ ವಾಲ ಇಲ್ಲ ಇವಾಗ. ಏನಪ್ಪ ಮಾಡೋದು ಅಮ್ಮಂಗಾಗೈತಿ. ಅವನು 2 ಗದ್ದೆ ಅಲ್ಲಿ ಕೆಳಗೆ ಖಾಲಿ ಇದಾವಲ್ಲ, ಸಾಕು ಒಂದಿಷ್ಟು ನೀರು ಬಿಡಪ್ಪ. ನಿನ್ನ 2 ಗದ್ದೆಗೆ ನಾವು ಯಾತನ ಬೆಳ್ಕೊಂಡು ಉಣ್ತೀವಿ ಅಂತ ಹೇಳೋಣ. BP ಶುಗರೂ ಕಾಯಿಲೆನೂ ಇರಲ್ಲ. ನಾನು ಅವಾಗ ಕುಕೊಂಡು ಅರ್ಧ ಕಾಯಿಲೆ ಮಾಡ್ಕೊಂಡು ಹೋಗತ್ತೆ. ನಮಗೆ ಈ ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ನಾವು ಹಾಳಾಗಿ ಹೋಗ್ತಿದ್ವಿ. ನಡೀರಿ ಹೋಗೋಣ, ಕೇಳೋಣ. ಅವನು ಕರಿ ಬಿಟ್ಟುನ. ಬಿಟ್ಟು ಇಬ್ಬರಳು ಹೋಗಿ ಎಲ್ಲರೂ ಹೋಗಿ ಕೇಳೋಣ. ಇವಾಗ ನಮ್ಮ ಕೆಲಸ ಇಲ್ಲ, ಕಾರ್ಯವಿಲ್ಲಪ್ಪ. ನಾವು ಹೋಗಿ ನಿನ್ನ 2 ಗದ್ದೆ ಐತಲ್ಲ ಬಿಡ್ಕೊಂಡವ್ನೆ. 2 ಗದ್ದೆ ಮೌನಿ ಪಾಪ ಅದು ಒಟ್ಟು ಮಾಡಿರೋ ಸಾಕಾಗೈತೆ. 2 ಗದ್ದೆ ಬಿಡ್ಕೊಂಡವನೆ. ಅದಕ್ಕೇನೆ ಅವನು ಕೇಳಿರೋ ವೇದನ ಅವನು ವೇದೊಂದು ಐತಿ ಒಂದಿಟ್ಟು. ಅವನು ಕೊಡ್ತಾನೆ. ಹಂಗೆ ಹೋಗಿ ಕೇಳೋದ್ರತ್ಲಾಗೆ ಒಂದು 2 ಗದ್ದೆಗೆ ಏನಾನ ಮಾಡ್ಕೊಂಡು ಉಣ್ಬೋದು, ಏನಾನ ಬೆಳಿಬೋದತ್ತ. ಸುಮ್ಮನೆ ಹಾಕು ಅದು ಮಾಡೋದ್ಕಿನ್ನ ನಾವು ಅಚ್ಚುಕಟ್ಟಾಗಿ ಹೊಲ್ದಾಗೆ ಬಿಗ್ಗೆ ಬದುಕು ಮಾಡಿರಿ ಯಾವ ಕಾಯಿಲೆ ಕಸೆಲೇನೂ ಇರಲ್ಲ. ನಡಿ ಹೋಗಿ ಕೇಳೋಣ. ನಿನ್ನ ತಂಗಿ ನೇಕೆಣಿಕೆಲ್ಲ ಹಾಳು ಮಾಡಿಕ್ಕಿದ್ದು ದರಿದ್ರದವಳು. ನಮ್ಮ ಮನೆ ಹಾಳು ಮಾಡ್ಬೇಕಂತಲೇ ಬಂದವಳು ನಿನ್ನ ತಂಗಿ ಹೇಳ್ತೀನಿ. ಎಲ್ಲಿದ್ಲ ಏನೋ ದರಿದ್ರದವಳು. ಏನು ಮಾಡೋಣಪ್ಪ, ಇಂಥ ಮನೆ ಹಾಳು ಮುಂಡೆ ಎಂಬುದು ಗೊತ್ತಿರಲಿಲ್ಲ. ನಾವು ಊಟ ಬಿಟ್ಟವಳು. ಇಂಥ ಮನೆ ಹಾಳು ಎಂಬುದು ಗೊತ್ತಿದ್ರೆ ನಾನು ಯಾವಾಗ್ಲೂ ಅವಳನ್ನ ದೂರ ಇಕ್ತಿದ್ದೆ. ಇಂಥ ಬುದ್ಧಿ ಐತೆ ಎಂಬುದು ಯಾರಿಗೆ ಗೊತ್ತು, ಇವಾಗಲೇ ಗೊತ್ತಾಗಿದ್ದು. ಏನು ಮಾಡೋಣಪ್ಪ, ಇವಾಗ ಹಿಂಗೆ ಮಾಡ್ಕೊಂಡು ಹಾಳು ಮಾಡೋದ್ಲು. ಇವಾಗ ಕೊಡ್ತೀನಿ ಅಂತ ಹೇಳು. ಯಾವಾಗ ಕೊಡ್ತಾಳೆ ಏನೋ ಗೊತ್ತಿಲ್ಲ. ಏನು ಮಾಡೋಣ ಇವಾಗ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಅವಳೆಲ್ಲ ಅವಳೆ ಏನು ಅಂತ ಕರೆಸ್ಕೋಬೇಕಾಯಿತು. ಅದಕ್ಕೆ ಅವಳನ್ನ ಕರೆಸಿ ಏನು ಮಾಡೋಣ. ಇವಳು ಓದ್ಕೊಂಡಿರೋದು ಅವಳಿಗೊಂದು ಈಟ್ ಕೊಟ್ಟವಳೆ ಇಂತಿ. ಅವಳು ಓದ್ಕೊಂಡು ಎಲ್ಲ ತಗೊಂಡು ಅದೇ ಹೋಗಿ ಅವಳು ಮಾತಾಡ್ಕೊಂಡು ಅದಕ್ಕೇನೆ ಇವಾಗ ಇನ್ನೇನು ಮಾಡೋಣ ಹೇಳು. ಮಾಡ್ಕೊಂಡು ಬಂದು ನೋಡಬೇಕು. ನಾನು ಅವಾಗ ಸುಮ್ಮನೆ ಕುಕ್ಕಂಡು ಕಾಯಿಲೆ ಮಾಡ್ಕೊಂಡೆ. ಸುಮ್ಮನಿರಪ್ಪ, ನೀನು ಹೊಲ ಮಾಡಿದ್ರೆ ಹಿಂಗೆ ಯಾಕೆ ಆಗೋದು ನಂಬಾಳು. ನೀನು ಮಾಡಲಿಲ್ಲ ಅವಾಗ ಬರೇನೆ ಸುಮ್ಮನೆ ಕುಕ್ಕಂಡೆ. ಇವಾಗ ಹೆಂಗೆ ಹೇಳ್ತೀಯ. ಈಗ ಕಾಯಿಲೆ ಬಂದಿರೋದಕ್ಕೆ BP ಶುಗರು ಈಗ ಹಂಗೆ ಹೇಳ್ತಾ ಇದೆಯಾ. ಹೊಲ ಇದ್ದಿದ್ರೆ ಮಾಡ್ತಿದ್ದೆ ಅಂತ ಇದ್ದಾಗ ಮಾಡಲಿಲ್ಲ. ಎಷ್ಟು ಬಿಡ್ಕೊಂಡ್ವಿ. ಮಾಡಪ್ಪ ಹೊಲ ಮಾಡಪ್ಪ ಸುಮ್ಮನೆ ಯಾಕೆ ಅಂತ ಹೇಳಿ ಸೀಮೆ ಜಲ್ಲಿ ಬೆಳೆಯಕ್ಕೆ ಬಿಟ್ಟು ಇವತ್ತು ಹಿಂಗೆ ಮಾತಾಡ್ತಾ ಇದ್ದೀರಾ. ನಮ್ಮಪ್ಪ ಯಪ್ಪ ಮಾಡಿದ್ರೆ ನಾವು ಮಾರ್ತಿರ್ಲಿಲ್ಲ, ಸೀಮೆ ಜಾಲಿನೂ ಬೆಳೀತಿರ್ಲಿಲ್ಲ. ಯಪ್ಪ ಮಾಡಲಿಲ್ಲ. ನೀರು ಬೇರೆ ಇಲ್ದಂಗೆ ಆದ್ವಲ್ಲ. ನೀರಿಲ್ಲ ಪಾಪ ಮಾಡಕ್ಕೆ ಯಾಕೆ ಮಾಡೋಣ ಯಪ್ಪ. ನಾನು ಅವಾಗ ಮಾಡಲಿಲ್ಲ. ಅದೇ ಸುಮ್ಕಾದ ಅಡಿಕೆ ಗಿಡನೂ ಒಣಗಿ ಬೇಜಾರಾತತ್ತ. ಬಿಡತ್ತಿ ಹೊಲದ ಹಿಂಗೆ ಅಮ್ಮಂಗಾತು ಬೇಜಾರಾದಂಗೆ ಆತತ್ತ. ಏಮ್ಮ ತಂಗಿ ಕೊಟ್ಲು ದುಡ್ಡ? ಅವಳೆಲ್ಲಿ ಕೊಡ್ತಾಳೆ ಬಗ್ಗೆಮ್ಮ? ಕೊಡ್ಲಿಲ್ಲಮ್ಮ. ಎಲ್ಲ ಹಾಳು ಮಾಡಿ ಇಕ್ಕವಳೆ. ಗಂಡ ಕೊಟ್ಟು ಕಳಿಸವಳೆ. ಅವಳು ಸಾಲ ತೀರಿಸ್ಕೊಂಡಿಲ್ಲ. ಅವಳು ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿದ್ರು ಹೋಗತ್ತೆ. ಮತ್ತೆ ನನಗೆ ಬೇಜಾರತ್ತೆ. ಅದೇ ಬಂದು ಮತ್ತೆ ಸರಿಯಾಗಿ ಹೋಗ್ತು. ಕೊಡ್ತೀನಿ ಅಂತ ಹೇಳವಳೆ. ಏನು ದುಡ್ಡು ಕೊಡ್ತಾಳೆ ಏನೋ. ಅವಳು ದುಡ್ದಂಗೆ ಕೊಟ್ಟಂಗೇನೆ ಅಂತ ಹೇಳಿ ಅದೇ ಬಂದ್ವಿ. ಇನ್ನೇನು ಮಾಡೋಣ ನೋಡಮ್ಮ. ಹೆಂಗೆ ಮಾಡಿದ್ದಾರು ಹೇಳು. ಎಂತೆಂತಾರೋ ಏನೋ ಯಪ್ಪ. ನಿಜವಾಗ್ಲೂ ಯಪ್ಪ ಯಾರು ನಂಬೋದೇ ಅಲ್ಲ ಅಮ್ಮಂಗಾಗುತ್ತೆ. ಏನು ಮಾಡೋಣಮ್ಮ ಈಗ. ಅದಕ್ಕೆ ನೀವು ನಮ್ಗೆ ಇನ್ನೇನು ಕೆಲಸ ಇಲ್ಲ. ಈ ಹುಡುಗರು ಹೋಗೋಕ್ಕಾಗಲ್ಲ. ಅದಕ್ಕೇ ಸಿದ್ಲಿಂಗನು ಅವನು ವೇದನ್ನು ಕೇಳಿ ಅವರ ಒಂದು 2 ಗದ್ದೆ ಹೊಲ್ದಾಗ ಯಾತನ ಬೆಳ್ಕೊಂಡು ತಿಂಬನ ಕೋರಿಗೆ ಮಾಡೋಣ ಅಂತ ಇದೀವ. ಕೇಳಿ ಏನು ಮಾಡೋಣ. ಸಿದ್ಲಿಂಗನ್ ತಕ ಹೋಗ್ತೀವಿ. ಹೋಗಿ ಅಪ್ಪನಿಗೆ BP ಶುಗರ್ ಹೆಚ್ಚಾಗೈತೆ. ಅದಕ್ಕೇ ಹೊಲ್ದಾಗೆ ಬಿಗ್ಗೆ ಬದುಕು ಮಾಡಿರಿ ಯಾವ ಕಾಯಿಲೆನೂ ಇರಲ್ಲ. ನೀರು ತೊಟ್ಟಿ ಹಿಂಗಾಗಿ ಅದಕ್ಕೇ ಹೊಲ್ದಾಗೆ ಯಪ್ಪನು ಮಾಡ್ತಾನೆ. ಅದಕ್ಕೆ ನಾವು ಹೋಗೋಣ ಅಂತ ಇದೀವಮ್ಮ. ಇನ್ನೇನು ಮಾಡೋಣ ಹೇಳು. ಏನು ನಮ್ಗೆ ಹೋಗ್ಲಿಲ್ಲ ಅಂದರೆ ಬೀದಿಲ್ಲ ಇವಾಗ ಅವನ್ನೇ ಕೇಳಬೇಕು ಹೋಗಿ. ಅಷ್ಟೇನು ಅವನ್ನೇ ಕೇಳೋಣ ಬಾ. ಇವಾಗ ಅವನು ಕೇಳಲಿಲ್ಲ ಅಂದರೆ ವಿಧಿ ಇರಲ್ಲ. ಸರ್ ಹೋಗಿ ಕೇಳೋಣ. ಏನೋ ಆಗದ ಆಯ್ತಪ್ಪ. ನಾವು ಇವಾಗೆಲ್ಲ ಕಳ್ಕೊಂಡ್ವಿ. ಇವಾಗ ನೋಡಿ ನಮ್ಮ ತಗ ಆತು ಇಲ್ದಂಗೆ ಆತು. ನಾವು ಒಟ್ಟು ಇವಾಗ ಬದುಕು ಮಾಡ್ತೀನಿ. ಈಗ ನನಗೂ BP ಶುಗರ್ ಹೆಚ್ಚಾಗೈತೆ. BP ಶುಗರ್ ಹೆಚ್ಚಾಗಿರೋದ್ರಿಂದ ಈಗ ಬರೀ ವಾಕ್ ಮಾಡ್ಬೇಕು, ಅಲ್ಲಿ ಇಲ್ಲಿ ಓಡಾಡಬೇಕು ಬಿಸಿಲಾಗೆ. ಅದಕ್ಕಿಂತ ನಾನು ಹೊಲ್ದ ಬದುಕು ಮಾಡಿರಲ್ಲಿ ದುಡ್ಡು ಬರುತ್ತೆ, ನನ್ನ ಕಾಯಿಲೆನೂ ವಾಸಿ ಆಗುತ್ತೆ. 2 ಕೆಲಸನೂ ಆಗ್ತವೆ. ಸುಮ್ಮನೆ ಮನೆಗೆ ಕುತ್ಕೊಂಡು ಹತ್ಲಾಗ ಅದು ದುಡ್ಡೂ ಇಲ್ಲ, ಕೆಲಸನೂ ಇಲ್ಲ. ಸುಮ್ಮನೆ ಓಡಾಡ್ಕೊಂಡು ಅಲ್ಲೂ ಇಲ್ಲಿ ಓಡಾಡಬೇಕು ಅಂದರೆ ಆಗಲ್ಲ. ವಾಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. 2 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದಕ್ಕಿಂತ ನಾನು ಬಿಗ್ಗೆ ಬಂದ್ಬಿಟ್ಟು ಒಂದು 2 ಗದ್ದೆ ಹೊಲ್ದಾಗ ಯಾತನ ಮಾಡೋದು, ಬುಡೋ ಗಿಡ ಕೊಚ್ಚೋದು ಅಂತ ಮಾಡಿರಿ. ಬಿಗಿಯಾಗಿ ನೋಡಿ ನೀರು ತೊಟ್ಟಿಕಂಗೆ ಮಾಡಿರಿ. ಅಲ್ಲೇ ಓಡೋಗುತ್ತೆ. ಅತ್ಲ ದುಡ್ಡು ಬರುತ್ತೆ, ಕಾಯಿಲೆನೂ ವಾಸಿ ಆಗುತ್ತೆ. 2 ಹೋಗುತ್ತೆ. ಮನೆಗೆ ಕುತ್ಕೊಂಡು ಕಾಯಿಲೆನೂ ಕೊಂಡ್ಕೋಬೇಕು, ಅತ್ಲಾಗೆ ದುಡ್ಡು ಬರಲ್ಲ ಮಂಗಾಗುತ್ತೆ. 2 ಇದಾಗ್ತವೆ. ಅದಕ್ಕೆ ಇನ್ನೇನು ಮಾಡೋಣ. ಹೋಗೋಣ ನಡಿ.
ನೀನು ಕೇಳ್ಬೇಕು ಪಾಪ ಅವನು ಕರೀಲಿ. ಅವನಂತೂ ಸುಮ್ಮನೆ ಫೋನ್ ನೋಡ್ತಾ ಕುಕ್ಕಂತಾನೆ. ಅವನು ಕರೀಲಿ ಸಣ್ಣನು. ಅವನು ಕೈಲಿ ಹೋಗಿ 2 ಗದ್ದೆ ಮಾಡ್ಕೊಂತೀವಿ ಕಣ್ಚಿಕಪ್ಪ. ಇವಾಗ ನೀನು ಅಲ್ಲೂ ಹೆಂಗೂ ಬೀಳ್ಬಿಟ್ಟಿದ್ಯಾ, ಒಂದಿವ್ಸ ನೀರು ಬಿಡು. ಇವಾಗ ನಮ್ಮ ನೋಡಿ ಎಲ್ಲ ಹಿಂಗಾಗೈತೆ, ನಮ್ಮ ಆಂಟಿ ಮೋಸ ಮಾಡಿದ್ದಾಳೆ ಅಂತ ಹೇಳಿ ಎಲ್ಲ ಹೇಳು. ಎಲ್ಲ ಅವನು ತಂದಿಂದ ಹೇಳಿರಿ ಅವರು ಕೇಳ್ತಾರೆ. ಅವನು ತಂದಿಂದನ ಮಾತಾಡೋಣ. ಒಳ್ಳೆ ಮಾತಾಗೆ ಮಾತಾಡಂಗೆ ಕೇಳೋಣ. ಸಾರು ನಾಲ್ಲಾರು ಹೋಗಿ ಕೇಳೋಕ್ಕಾಗುತ್ತೆ. ಏನೋ ನಿಮ್ಮ ಅಜ್ಜಿ ಎಲ್ಲ ನಿಮ್ಮ ಅಜ್ಜಿನ ಕರೀಲಿ ಹೇಳೋಣ. ಅಜ್ಜಿಗೂ ಹೇಳುತ್ತೆ. ಅಲ್ಲ ಇವಾಗ ಹೋದ್ರೆ ನಿಮ್ಮನ್ನ ಅವರು ಹೆಂಗೆ ಮಾತಾಡ್ತಾರೆ ಗೊತ್ತೇ? ಅಯ್ಯೋ ಯಾತಿಲ್ಲ, ಇವಾಗೆಲ್ಲ ಕಳ್ಕೊಂಡವ್ರೆ, ಹೊಲ ಮರಿ ಅಂತ ಮೆರಿತಿದ್ರು, ಇವಾಗೆಲ್ಲ ಕಳ್ಕೊಂಡವ್ರೆ, ಅದಕ್ಕೆ ನಮ್ಮ ಸುತ್ತರ್ಕೊಂಡು ಬಂದವ್ರೆ ಅಂತ ಹೇಳಿ ಮಾತಾಡ್ತಾರೆ. ಅಂದ್ರೆ ಹಂಗೆ ಅಂಬೋದು. ಅಯ್ಯೋ ನಮ್ಮ ತಕ್ಕೆ ಸುತ್ತಾರ್ಕೊಂಡು ಬಂದರು ಅಂತೇಳಿ ಮೊದಲೇ ಅವ್ನು ಸಿದ್ಲಿಂಗ್ ಇವಾಗ ಒಂದಿಟ್ಟು ಮ್ಯಾಲೆ ಇದ್ದಾನೆ. ಅವ್ನು ಮ್ಯಾಲೆ ಇರೋದಕ್ಕೂ ಅದಕ್ಕೂ ಇನ್ನು ಒಂದಿಟ್ಟು ಮಾತಾಡ್ತಾನೆ. ಅಯ್ಯೋ ಮಾತಾಡ್ಲಿಳಮ್ಮ, ಇವಾಗೇನು ಇಲ್ಲ, ನಾವೆಲ್ಲ ಹಿಂಗೆ ಎಲ್ಲ ಆಸೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಹೋಗ್ಲೇಬೇಕು, ಏನು ಮಾಡೋಕ್ಕಾಗುತ್ತೆ. ಬೇಡ ಯೋಸ್ತಿ ಅಂತ ಹಿಂಗೆ ಹೇಳೋಣ. ಅವ್ನ ಪಾಪ ಅವಾಗ ಹೇಳ್ದ ಕಣ, ಮಾಡಬೇಡ್ರಿ ಅಂತ ಬೋಡ್ಕಂಡ. ಅವ್ನು ಹೇಳಿದ್ ನಮ್ಗೆ ಅರ್ಥವಾಗಲಿಲ್ಲ ಪಾಪ. ಅವನು ನಮ್ಗೆ ಇವಾಗ ಗೊತ್ತಾಗ್ತೈತೆ ಅವ್ನು ಹೇಳಿರೋದು ಯಾಕೆ ಏನು ಎತ್ತ ಅಂತೇಳಿ ಈಗ ಗೊತ್ತಾಗುತ್ತೆ. ಯಾರು ಸುಮ್ಮ ಕೇಳಲ್ಲ ಅಂತ. ಅವಾಗ ಅಂದ್ರೆ ಕೆಟ್ಟದ್ದು ಬಂದಾಗ ಅವ್ರು ಒಳ್ಳೇದು ಹೇಳಿದ್ರು ಕೆಟ್ಟದಮ್ಮಂಗೆ ಕಾಣುತ್ತೆ. ಚೆನ್ನಾಗಿದ್ದಾಗ ಆದರೆ ಯಾವುದು ಕಾಮಲ್ಲ. ಏನು ಮಾಡೋಣ, ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿ. 2 ಸೈಟ್ ಇದ್ದಾವೆ, ತಿರಾವು ಹಂಗೆ ಇರಲಿ ಹೇಳು. ಅಲ್ಲಿ ದಿನಕ್ಕೂ ರೇಟ್ ಆಗ್ತವೆ. ಇವಾಗ ಹಂಗೆ ಜೀವನ ಮಾಡೋಕೆ ಮನೆ ಸಾಕಿದೆ. ನಿಮ್ಮ ಮನೆ ಕಟ್ಟೋದು ಬೇಡ, ಏನು ಬೇಡ, ಇರೋ ತಕನ ಜೀವನ ಮಾಡೋಕೆ ಇನ್ನು ಸಾಲ ಮಾಡೋದು ಬೇಡ. ಇನ್ನೇನು ಸಾಲ ಏನೂ ಇಲ್ಲ ನಮಗೆ. 2 ಸೈಟ್ ಇದ್ದಾವೆ, 2 ಸೈಟ್ ಇದ್ರೂ ಇರಲಿ. ಇನ್ನು ನಾವು ಮಾಡ್ಕೊಂಡು ಉಂಬಕು ಹತ್ಕೊಂಡು ನಾವೆಲ್ಲ ಮಾಡೋಣ, ಎಲ್ಲ ಮಾಡ್ಕೊಂಡು ಇರೋಕ್ಕಾಗುತ್ತೆ. ಇವಾಗ ಬೇರೆ ವಿಧಿ ಇಲ್ಲ. ನನಗೂ ಬತ್ತ ಶುಗರ್ ದಿನಕ್ಕೂ ಜಾಸ್ತಿ ಆಗ್ತೈತೆ. ಹೊಲ್ದಾಗ ಬದುಕು ಮಾಡಿರಿ ಯಾವುದಿರಲ್ಲ. ನನಗೆ ಅವಾಗೇನು ಕಾಯಿಲೆ ಇರಲಿಲ್ಲ, ಏನಿಲ್ಲ. ಅವಾಗ ಬದುಕು ಮಾಡ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಈಗ ಮಾಡಬೇಕು ಅನಿಸುತ್ತೆ, ಅದಕ್ಕೆ ಒಲಿಲ್ಲ, ಏನಿಲ್ಲ, ಒಂಥರ ಬೇಜಾರಾದಂಗೆ ಆಗ್ತೈತೆ. ಅದಕ್ಕೇ ಇನ್ನೇನು ಮಾಡೋಣ ಅತ್ಲಾಗೆ ನಾನು ಸುಮ್ಮನೆ ಅದೇ ಕೇಳಬೇಕು. ಕೇಳಲಿಲ್ಲ ಅಂದ್ರೆ ವಿಧಿ ಇಲ್ಲ. ಅದೇ ಚಿಕ್ಕಪ್ಪ ಬೆಳ್ದಂಗೆ ಟಮಾಟೆ ಹಣ್ಣು ಸೊಪ್ಪು ಎಲ್ಲ ಬೆಳೆಯೋಣ. ಎಲ್ಲ ಬೆಳೆದು ಮಾರ್ಕೆಟಿಗೆ ತಗೊಂಡೋಗಿ ನಾವೆಲ್ಲ ಕೊಟ್ಕೊತೀವಿ. ನೀವೆಲ್ಲ ಹೊಲ್ದಾಗ ಮಾಡಿಕೊಡ್ರಿ. ಮಾಡಿಕೊಟ್ಟಾಗ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಅದೇ ಸೊಪ್ಪು ತರಕಾರಿ ಎಲ್ಲ ಬೆಳೆಯೋಣ. ನೀರು ಬಿಟ್ಟರೆ ಸಾಕು ಚಿಕ್ಕಪ್ಪ. 1-2 ಗದ್ದೆ ಬಿಟ್ಟರೆ ಅದ್ರಾಗೆ ಸಾಕು. ಅದ್ರಾಗೇನೆ ಸೊಪ್ಪು ತರಕಾರಿ, ಬದನೆಕಾಯಿ, ಟಮಾಟೆ ಹಣ್ಣು, ಹಸ್ರಕಾಯಿ, ತರಕಾರಿ ಏನೈತೆ ಎಲ್ಲ ಬೆಳೆದು ಬಿಡೋಣ. ಅವೆಲ್ಲ ಆಗಲ್ಲ ಹೇಳೋಟು, ರೇಟ ಕಮ್ಮಿ ಆಗ್ತವೆ. ಹೆಂಗೆ ಜೀವನ ಮಾಡೋಕೆ ಸಾಕು ನಮಗೆ. ಕೂಲಿ ಹುಟ್ಟಿರಿ ಅದು ತಿಂದು ಏನೈತೆ ಜೀವನ ಮಾಡೋಕೆ. ನಾವು ಸಾಲ ಮಾಡ್ದಂಗೆ ನಾವು ಕರೆಕ್ಟಾಗಿ ನಮ್ಮ ಕೆಲಸ ನಾವೇ ಇದೀವಲ್ಲ, ನಾಲ್ವರು ನಮ್ಮ ಮನೆಯಾಗ್ಲವು ಅವೇ ಮಾಡ್ತೀವಿ. ನಾವೇ ಮನೆಯಾಗ್ಲಾರು ಎಲ್ಲ ಮಾಡಿದ್ರೆ ಕೂಲಿ ತಪ್ಪುತ್ತೆ, ಅಲ್ಲಿ ಕೂಲಿ ಬರುತ್ತೆ ನಮ್ಮದೇನೆ. ಅದನ್ನೇ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇನ್ನೇನು ಮಾಡ್ತೀವಿ, ಹುಡುಗರು ಹೋಗಲ್ಲ, ಏನಿಲ್ಲ, ಇಲ್ಲೇ ಇದ್ದಾವೆ. ಆ ಹುಡುಗರಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಅವನು ಕೇಳೋದು ಇನ್ನೇನು. ಬೇರೆ ನಾನು ಕೇಳೋದು, ಬೇರೆ ಯಾರೂ ಆಗಲ್ಲ. ನಮ್ಮ ಮನೆ ಆಗೋದು ಕಣಮ್ಮ. ಇವತ್ತು ಗೊತ್ತಾಗ್ತೈತೆ ನನಗೆ. ಹೋಗತ್ತ ನನಗೊಂಥರ ಬೇಜಾರಾಗ್ತೈತೆ ಕಣಿ. ಏನು ಮಾಡ್ಬೇಕೋ ಏನೋ, ಇನ್ನೇನು ಮಾಡೋದು. ಇವತ್ತು ನೋಡಮ್ಮ ಅವನಿಗೆ ಬುದ್ಧಿವಂತನಾಗಿ ಇವತ್ತು ಅವನು ಹೆಂಗೆ ಮಾಡ್ಕೊಂಡು ಅವನ ಬಗ್ಗೆ ನಾವು ಹೆಂಗೆ ಇದು ಮಾಡ್ತಿದ್ವಿ, ಅವನು ಹೆಂಗೆ ಮಾಡ್ಕೊಂಡು ಅಮ್ಮಂಗಾಗುತ್ತೆ. ಹೆಂಗತ್ತು ಹೋಗ್ಲಿಲ್ಲ ಅಂದ್ರೆ ವಿಧಿರಲ್ಲ. ನಡಿ ಕರಿ ಅವನು ಬಿಟ್ಟನು ಎಲ್ಲರೂ ಹೋಗಿ ಕೇಳೋಣ. ಯಪ್ಪನು ಇವಾಗ BP ಶುಗರು ಹೆಚ್ಚಾಗೈತೆ. ಅದಕ್ಕೆ ಯಪ್ಪನು ಎಲ್ಲನ ಇವಾಗ ಎಲ್ಲ ಹೊಲ್ದಾಗೆ ಕೆಲಸ ಮಾಡಬೇಕು. ಅದಕ್ಕಾಗಿನ ಇವಾಗ ದುಡ್ಡು ಬರುತ್ತೆ. 1-2 ಗದ್ದೆ ನಾವು ಬಿಡಿಸ್ಕೊಂಡು ನೀರೆಲ್ಲ ಬಿಡಪ್ಪ ಅಂತೇಳಿ ಸೊಪ್ಪು ತರಕಾರಿ ಎಲ್ಲ ಬೆಳೆಯೋಣ ಅಂತ ಇದೀವಿ. ಹೋಗಿ ಕೇಳೋಣ ಅಂತ ಇದೀವಿ. ನಮಗೆ ಬೇರೆ ವಿಧಿ ಇಲ್ಲ. 2 ಸೈಟ್ ಇದ್ದಾವೆ, ಹಂಗೆ ಇದ್ದಾವೆ. ಸೈಟ್ ಎಲ್ಲ ಚೆನ್ನಾಗಿದ್ದಾವೆ, ಎಲ್ಲ ಚೆಕ್ ಮಾಡಿಸಿವಿ. ಅವೇನೇನು ತೊಂದರೆ ಇಲ್ಲ. ಇವಾಗ ದುಡ್ಡು ಒಡವೆ ಎಲ್ಲ ಹೋಯ್ತು. ಅದಕ್ಕೆ ಇವಾಗ ಜೀವನ ಮಾಡೋಕೆ ಇನ್ನೇನು ಸಾಲ ಮಾಡೋದೇನು ಬೇಡ. ಸೈಟಲ್ಲಿ ತಲಾಕು ನನ್ನ ಸೈಟು ಇಬ್ಬರಿಗೂ ಮಕ್ಳಿಗೂ ಅಲ್ಲಿ ಇರಲಿ, ಹೊಲ ಅಂತ ಮಾರ್ಕೊಂತೀವಿ. ಆ ಸೈಟನ್ನು ಇರಲಿ, ಮನೆ ಅಂತ ಕಟ್ಟಕ್ಕೆ ಹೋಗಲ್ಲ, ಇದೆ ಮನೆ ಸಾಕು. ಇವಾಗ ಸದ್ಯಕ್ಕೆ ನಾವು ಸಾಲ ಮಾಡ್ದಂಗೆ ಜೀವನ ಮಾಡೋದು ನೋಡ್ತೀವಿ ಅಷ್ಟೇ. ಅದಕ್ಕೆ ಇವಾಗ ಸಿದ್ಲಿಂಗನ ಹತ್ರ ಕೇಳಕ್ಕೆ ಹೋಗೋಣ ಅಂತ ಇದೀವಿ. ಅವನ್ನೆಲ್ಲ ಮಾಡೋಕ್ಕೆ ಏನಂತಾನೋ ಏನೋ ಹಿಂಗೆ ಚೆನ್ನಾಗಿರೋಣ ಯೋಸ್ತಿ ಸಂತೆ ಹಿಂಗೆ ಇರೋಕ್ಕಾಗುತ್ತೆ. ಚೆನ್ನಾಗಿರೋಣ ಕಣಪ್ಪ ಅಂತ ಹೇಳ್ತೀವಿ. ನೀವು ಹೇಳಿದವಾಗ ಅರ್ಥವಾಗಲಿಲ್ಲ. ಇವಾಗೆಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬಂತು ಅಮ್ಮಂಗಾಗೈತೆ. ನಮ್ಗೆ ಹೋಗತ್ತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.